ಅಂಬಾವೃಣೋತಿ ಪರಿತೋಪ್ಯಯಮಂಧಕಾರೋ ನಾತ್ಮಾನಮೇವ ಮಮ ಕಿಂತು ಕುಲಂಚ ದೇಶಂ ಶೀಘ್ರಂ ಮದೀಯ ಹೃದಯೋದಯ ಪರ್ವತಾಗ್ರೆ ಶ್ರೀಮಾನ್ ಉದೇತು ಉದೇತು ತವ ಪಾದಮಯೂಖಮಾಲಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಈ ನೆಲಕ್ಕೆ ತಂದ ಅಮ್ಮನಿಂದ ತೊಡಗಿ ಆ ದೇವರವರೆಗೆ ನಮ್ಮನ್ನು ಸೇತುವೆಯಾಗಿ ಕರೆಯುವ ಆ ತಾಯಿಯನ್ನು ನಮಿಸಿ, ಅಮ್ಮನನ್ನು ನೆನೆಯಬೇಕು ಅನ್ನುವ ಭಾವದಿಂದ ಸಂಕಲ್ಪಿಸಿ ಸಭೆ ಆರಂಭಿಸಿರುವ ಅಜೇಯ ಸಂಸ್ಕೃತಿ ಬಳಗವನ್ನು ವಂದಿಸಿ, ನನಗೆ ಪ್ರೀತ್ಯಾಸ್ಪದರಾದ ಶ್ರೀ ನಟೇಶ್ ಅವರನ್ನು ಗೌರವದಿಂದ ನಮಿಸಿ, ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಇಡೀ ಮನೆಯಲ್ಲಿ ಎಲ್ಲರೂ ಮಲಗಿರ್ತಾರೆ. ಸೂರ್ಯ ಲೋಕವನ್ನು ಬೆಳಗಲಿಕ್ಕೆ ಅವನೊಬ್ಬ ಏಳ್ತಾನೆ. ಹಾಗೆ ಮನೆ ಎಂಬ ಜಗತ್ತನ್ನು ಬೆಳಗಲಿಕ್ಕೆ ಅಮ್ಮ ಒಬ್ಬಳು ಏಳ್ತಾಳೆ. ಉಳಿದವರ ನಿದ್ರೆ ಸುಸೂತ್ರವಾಗುವುದು, ಅವರೆಲ್ಲರ ಮನಸ್ಸು ಶಾಂತವಾಗಿ ಬೆಳಗಿನ ಚಟುವಟಿಕೆಗೆ ತೊಡಗುವುದು ಎಲ್ಲಕ್ಕೂ ಕಾರಣವಾಗುವುದು ಎಚ್ಚರಿರುವ ಅಮ್ಮನಿಂದಾಗಿ. ಅಂಥದೊಂದು ಎಚ್ಚರದ ಪ್ರತಿನಿಧಿಗಳಾಗಿ ನೀವು ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಬಹಳ ಜನ ಇನ್ನೂ ಮಲಗಿದ್ದಾರೆ, ನೀವು ಬಂದಿದ್ದೀರಿ. ಅದು ಅಮ್ಮನಿಗೆ ಸಲ್ಲುವ ಗೌರವ, ಅಮ್ಮನಿಗೆ ಸಲ್ಲುವ ಕಾಣಿಕೆ. ತುಂಬ ಹಿಂದೆ ಒಂದು ತಾಯಿ ಹೆತ್ತ ಮಗುವನ್ನು ಯಾವುದೋ ಕಾರಣಕ್ಕೆ ಕಳೆದುಕೊಂಡಿದ್ದಳಂತೆ. ಮಗು ಹೋಯಿತೆಲ್ಲಿಗೆ ಗೊತ್ತಿಲ್ಲ. ಹುಡುಕಲಿಕ್ಕೆ ಅವಳ ಸಾಮರ್ಥ್ಯ ಎಷ್ಟೋ ಅದೆಲ್ಲವನ್ನು ಪ್ರಯತ್ನ ಪಟ್ಟಿದ್ದಾಳೆ. ಯಾಕೋ ಮಗು ಸಿಗಲೇ ಇಲ್ಲ. ಅಮ್ಮನ ಆ ಮಗುವನ್ನು ಕಾಣಬೇಕು ಅನ್ನುವ ಹಸಿವು ಅದು ಮಾತ್ರ ನಿಲ್ಲಲಿಲ್ಲ. ಅದು ಅವಿರತವಾಗಿ ಒಳಗೆ ಜೀವ ಸೆಲೆಯಾಗಿ ಕೂಗ್ತಲೇ ಇತ್ತು, ನನ್ನ ಮಗು ಬಂದೀತು ಅಂತ. ಹೀಗೆ ಒಂದು ದಿನ ತನ್ನಷ್ಟಕ್ಕೆ ತನ್ನ ಕೈಂಕರ್ಯ ಮಾಡ್ತಾ ಇರುವ ತಾಯಿ, ಆ ರಾಜ್ಯದ ರಾಜ ಒಂದು ಸಾರ್ವಜನಿಕ ಊಟ ಘೋಷಿಸಿದನಂತೆ. ಸಾರ್ವಜನಿಕ ಊಟಕ್ಕೆ ಎಲ್ಲರೂ ಹೋಗುವ ಹೊತ್ತಿಗೆ ತಾಯಿ ಕೂಡ ಹೋಗಿದ್ದಾಳೆ, ಊಟ ಮಾಡುವ ಹಸಿವಿನಿಂದ. ಒಳಗೊಂದು ಹಸಿವು, ಹಂಬಲ, ಜೀವದ್ದು ಅದು ಹಾಗೆಯೇ ಇದೆ. ರಾಜಮನೆತನ ವೈಭವದ ಊಟ ಪ್ರಾರಂಭ ಆಗಿದೆ, ಬೇಕಿದ್ದವರು ಬೇಕಾದ ಸೇವೆ ಕೂಡ ಮಾಡಬಹುದು ಅಂತ ರಾಜ ಅಲ್ಲಿ ಪ್ರಕಟಿಸಿದ್ದಾನೆ. ತಾಯಿ ಭಾವಿಸಿದಳು, ನಾನು ಒಂದಿಷ್ಟು ಜನರಿಗೆ ಊಟ ಆಗೋ ಹೊತ್ತಿಗೆ ನೀರು ಉಡಿಸ್ತಾ ನನ್ನ ಸೇವೆ ಮಾಡ್ತೇನೆ, ಆ ಬಳಿಕ ಮತ್ತೆ ಎರಡನೆಯ
ಸಾಲಿನಲ್ಲಿ ಕುಳಿತರಾಯಿತು ಅಂತ. ಆ ಎರಡನೆಯ ಸರದಿಗೆ ಕಾಯುವ ಮೊದಲನೆಯ ಒಂದು ಪೂರ್ವಭಾವಿ ಅವಸ್ಥೆಯಲ್ಲಿ ನೀರು ಉಡ್ತಾ ಹೋಗುವ ಹೊತ್ತಿಗೆ ಅನೇಕರು ಊಟಕ್ಕೆ ಕೂತಿದ್ದಾರೆ. ಒಂದು ಪುಟ್ಟ ಹುಡುಗನು ಊಟಕ್ಕೆ ಕೂತಿದ್ದಾನೆ. ತಾಯಿ ನೀರುಡ್ತಾ ಬಂದವಳು ಆ ಪುಟ್ಟ ಹುಡುಗನ ಹತ್ತಿರ ನೀರು ಹೀಗೆ ಬಾಗಿಸಬೇಕು, ಹುಡುಗನ ಜೊತೆಗೆ ಜೀವಕ್ಕೊಂದು ಕನೆಕ್ಟಿವಿಟಿ ಆರಂಭವಾಗಿ ಇದ್ದಕ್ಕಿದ್ದ ಹಾಗೆ ಎದೆಯಲ್ಲಿ ಹಾಲು ಒಸರುವುದಕ್ಕೆ ತೊಡಗಿತು ತಾಯಿಗೆ. ತಾಯಿ ನೀರು ಕೆಳಗಿಟ್ಟು, ನನ್ನ ಮಗ ಸಿಕ್ಕ, ನನ್ನ ಕಳೆದು ಹೋದ ಮಗ ಸಿಕ್ಕ ಅಂತ ಬಾಚಿ ತಬ್ಬಿಕೊಂಡಾಗ ಹುಡುಗ ಕೂಡ ಕಳೆದು ಹೋದ ತಾಯಿಯ ಹಸಿವಿತ್ತು ಮಗುವಿಗೆ. ಅಮ್ಮ ಎಲ್ಲಿದ್ದಾಳೆ ಅಂತ ಅದಕ್ಕೂ ಗೊತ್ತಿಲ್ಲ. ಏಕಾಏಕಿ ಅದೂ ಕೂಡ ಆ ಅಮ್ಮನನ್ನು ಗಾಢವಾಗಿ ತಬ್ಬಿಕೊಂಡು ಅಮ್ಮ ಅಂತ ಕೂಗಿತು. ಈ ಕೂಗುವ ವೇಳೆಗೆ ತಾಯಿ ಮಕ್ಕಳ ಪುನರ್ಮಿಲನವಾಯಿತು. ಯಾವುದದು? ಯಾರೋ ಹುಡುಕಿಕೊಟ್ಟು ಇದೇ ಮಗ ಅಂತ ಗುರುತಿಸಿದ್ದಲ್ಲ, ಮಗು ಬಂದು ಹೇಳಿದ್ದಲ್ಲ, ಅಮ್ಮ ನೀನು ನನ್ನ ಅಮ್ಮ ಅಂತ. ಅಮ್ಮನಿಗೂ ಹೋಗಿ ಹುಡುಕ್ತಾ ಚಿತ್ರ ನೋಡಿ ಗೊತ್ತಾದದ್ದಲ್ಲ, ಜೀವಕ್ಕೆ ಕನೆಕ್ಟಿವಿಟಿ ಆಗಿ ಎದೆ ಹಾಲು ಒಸರುವವರೆಗೆ ತಾಯಿತನ. ಇದು ಅಮ್ಮ. ಈ ಅಮ್ಮನನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಅಮ್ಮ ಕಾಣಬೇಕಾದ್ರೆ, ಅಮ್ಮನ ನಿಜದ ಆಳ ತಿಳಿಯಬೇಕಾದ್ರೆ, ಅದು ಸಾಮಾನ್ಯ ಬದುಕಿನ ನಮ್ಮ ನಿಮ್ಮ ಸುರಕ್ಷಿತ ತಾಯ್ತನವನ್ನು ಅನುಭವಿಸಿದ, ಅಮ್ಮನೇ ನೋಡಿಕೊಂಡ ದಿನಗಳ, ಅಮ್ಮನೇ ಬೆಳೆಸಿದ ಸೌಕರ್ಯಗಳ, ಅಮ್ಮನೇ ಒಂದು ಹಂತ ಮುಟ್ಟಿದ ಮೇಲೆ ಇನ್ನೊಂದು ವ್ಯವಸ್ಥೆ ಮಾಡಿಕೊಟ್ಟ ಸ್ಥಿತಿಗಳಲ್ಲಿ ಖಂಡಿತಕ್ಕೂ ಅರಿವಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಎಷ್ಟಂದರೂ ಅದು ಅಮ್ಮನನ್ನು ನಾವು ದೈಹಿಕವಾಗಿ ನಮ್ಮನ್ನು ಹೆತ್ತವಳು, ಅವಳು ನಮ್ಮನ್ನು ನೋಡಿಕೊಳ್ತಾಳೆ, ಅವಳು ನನ್ನ ತುಂಬ ಪ್ರೀತಿಯ, ಕೆಲವೊಮ್ಮೆ ಪ್ರೀತಿ ಅಪರೂಪಕ್ಕೆ ಇರುವ ಒಬ್ಬ ಸಂಬಂಧಿ ಮಾತ್ರವೇ ಆಗಬಹುದು. ನಿಜವಾದ ಅಮ್ಮ ಗೊತ್ತಾಗಬೇಕಾದ್ರೆ ಅನಾಥರಾಗಬೇಕು. ಅನಾಥರು ಮಾತ್ರ ದೇವರಿಂದ ರಕ್ಷಿತರಾಗ್ತಾರೆ ಅನ್ನುವ ಮಾತು ಇದೆಯಲ್ಲ, ಅದೇ ಅರ್ಥದಲ್ಲಿ ಅನಾಥರು ಮಾತ್ರ ತಾಯಿಯನ್ನು ತಿಳಿಯುತ್ತಾರೆ. ಈ ಅನಾಥ ಭಾವ ಬರುವುದು ಅನೇಕ ಕಾರಣಗಳಿಗೆ. ಸತ್ಯಕಾಮರಿಗೆ ಇಂಥದ್ದೊಂದು ಅನಾಥ ಭಾವ ಬಂತು. ವೈಯಕ್ತಿಕವಾಗಿ ತಾನಿದ್ದ ಮನೆಯಲ್ಲಿ ಈ ಮನೆ ಅಲ್ಲ, ಮನೆ ಆಚೆಗೆ ಏನೋ ಇದೆ ಅನ್ನುವ ಒಂದು ತುಡಿತ ಆರಂಭವಾಗಿ ಅವರು ಮನೆಯನ್ನು ಹೊಸ್ತಿಲು ದಾಟಿ ಒಂದು ದಿನ ಹೊರಕ್ಕೆ ಹೋದರು. ಆಗಿನ್ನೂ ಅವರಿಗೆ 20. ಹಾಗೆ ಹೊರಗೆ ಹೋದವರು ನಾನು ಹೊರಗೆ ಹೋಗಬೇಕು, ಈ ಮನೆಯ ಆಚೆಗೆ ಏನಿದೆ ಬಯಲಿನಲ್ಲಿ ಅಂತ ಹುಡುಕಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ. ಹೋದವರು ನಡೆದ ದಾರಿ ಸುಮ್ಮನೆ ಎಲ್ಲಿಗೆ ಜಗತ್ತು ತನ್ನನ್ನು ಕರ್ಕೊಂಡು ಹೋಗ್ತದೋ ಅಲ್ಲಿಗೆ, ಗಾಳಿ ಬಂದೆಡೆಗೆ ತೂರಿಕೊಳ್ಳುವುದು ಅಂತ ಒಂದು ಗಾದೆಯ ಮಾತು ಇದೆ. ನಿಮಗೆ ಹಳ್ಳಿಯ ಕೃಷಿಕ ಮನೆತನದಲ್ಲಿದ್ದರೆ ಗೊತ್ತಿರುತ್ತೆ, ಗಾಳಿ ಬಂದಾಗ ತೂರಿಕೊಳ್ಳಬೇಕು. ಕಾಳು ಕಡಿಗಳನ್ನು ನಾವು ಗಾಳಿ ಚೆನ್ನಾಗಿದ್ದಾಗ ಒಂದು ಮಣೆಯ ಮೇಲೆ ನಿಂತು ಒಂದು ಸಣ್ಣ ಸ್ಟೂಲ್ ಇಟ್ಟು ಅದರ ಮೇಲೆ ಮೊರದಲ್ಲಿ ಹಿಡಿದು ಕಾಳುಗಳನ್ನು ಸುರುವುತ್ತೇವೆ. ನಾವು ಸುರುವುದು ಮಾತ್ರ ಮೆಲ್ಲಗೆ, ಗಾಳಿಯೇ ಜೊಳ್ಳನ್ನು ಆಚೆಗೆ ಹಾರಿಸಿ ಕಾಳನ್ನು, ಗಟ್ಟಿ ಕಾಳನ್ನು ಇಲ್ಲಿಗೆ ಸಂಗ್ರಹಿಸುವ ಹಾಗೆ ಸಹಾಯ ಮಾಡುತ್ತೆ. ಜೀವನವನ್ನು ಹೀಗೆ ಗಾಳಿಗೆ ತೂರಿಕೊಳ್ಳಬೇಕು. ಗಾಳಿ ನಮ್ಮಲ್ಲಿರುವ ಜೊಳ್ಳನ್ನು ಹಾರಿಸಿ ನಮ್ಮ ಘನವನ್ನು ನಮಗೆ ಪರಿಚಯ ಮಾಡಿಕೊಡ್ತದೆ. ಅಂಥದ್ದೊಂದು ಹಸಿವು ಸತ್ಯಕಾಮರದು. ನಡೆದರು, ಎಷ್ಟು ಎಲ್ಲಿಗೆ ಗೊತ್ತಿಲ್ಲದೆ ಹೋಗ್ತಾ ಹೋಗ್ತಾ ದಾರಿ ತುಂಬ ಅವರು ಕಂಡದ್ದು, ಅವರಿಗೆ ಸ್ತಂಭನ ವಿದ್ಯೆಯವರು ಸಿಕ್ಕರು, ವಶೀಕರಣದವರು ಸಿಕ್ಕರು, ತಂತ್ರ ಮಾರ್ಗದ ಅನೇಕ ಪಥಗಳು. ಅವರೇನು ತಂತ್ರ ಹುಡುಕಿಕೊಂಡು ಹೋದವರಲ್ಲ. ಅವರಿಗೆ ಏನು ವಿಶೇಷವೋ ಅದರ ಕಡೆಗೆ ಹೋಗ್ತಿದ್ರು. ಯಾವನೋ ಯಾವುದೋ ಒಂದು ವಿದ್ಯೆ ಮಾಡ್ತಾನೆ, ವಿಶೇಷ ಇದ್ದಾನೆ, ಅಲ್ಲಿ ಹೋಗೋರು. ಮಾಟ ಮಂತ್ರ ಮಾಡ್ತಾನೆ, ಅವನ ಹತ್ರ ಹೋಗೋದು. ಐಂದ್ರಿಕ ವಿದ್ಯೆ ಗೊತ್ತಿದೆ, ಅವನ ಹತ್ರ ಹೋಗೋದು. ಈ ಥರ ಅವರ ನಡೆಯನ್ನು ಅವರು ತನಗೆ ಗೊತ್ತಿಲ್ಲದ ಹಾಗೆ ಹೋಗುವಾಗ ಅವರಿಗೆ ಪ್ರಪ್ರಥಮವಾಗಿ
ಒತ್ತಾದ ಒಂದು ಸಂಗತಿ ಏನು ಅಂತಂದರೆ, ಈ ಜಗತ್ತಿನಲ್ಲಿ ನಾನು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಪಾಲನೆ ಮಾಡೋದ್ರಿಂದ ನಾನು ಘನ ಆಗ್ತೇನೆ, ನನ್ನೊಳಗೊಂದು ಭಾರೀ ಶಕ್ತಿ ಬರ್ತದೆ, ಆಗ ನಾನು ಹನುಮಂತನ ಹಾಗೆ ಆಗ್ತೇನೆ ಅಂತ. ಅವರಿಗಿದ್ದದ್ದು ಹನುಮ ಆದರ್ಶ. ಹನುಮಂತನ ಹಾಗೆ ಆಗುವಾಗ ಅವನು ಧೀರನೂ ಹೌದು, ಶಕ್ತಿವಾನೂ ಹೌದು, ಏಕಕಾಲಕ್ಕೆ ಬಹಳ ದೊಡ್ಡ ಸೇವಕನೂ ಹೌದು. ಈ 3 ಗುಣಗಳು ಅವರಿಗೆ ಬಹಳ ದೊಡ್ಡ ಆಕರ್ಷಣೆಯಾಗಿ ಅವರು ಆ ಒಂದು ಅಂದರೆ ಹನುಮಂತನ ಸ್ಥಿತಿಯನ್ನು ತಲುಪಬೇಕು ಅನ್ನುವ ಹಾಗೆ ಹೊರಟರು. ದಾರಿ ಉದ್ದಕ್ಕೂ ಹೋಗುವಾಗ ಅವರಿಗೆ ಪ್ರಪ್ರಥಮವಾಗಿ ಬಹಳ ಮುಖಾಮುಖಿಯಾದದ್ದು ಒಬ್ಬ ಭೈರವಿ. ಅವರು ಉಜ್ಜಯಿನಿಯಲ್ಲಿ ಒಂದು ಹಾಳು ದೇವಾಲಯಕ್ಕೆ ಹೊಸ್ತಿಲಿಗೆ ತಲೆ ಕೊಟ್ಟು ಮಲಗಿರ್ತಾರೆ. ಆ ಹೊಸ್ತಿಲಿಗೆ ತಲೆ ಕೊಟ್ಟು ಮಲಗಿದ್ದು ರಾತ್ರಿಯ ಹೊತ್ತು. ಅವರಿಗೆ ಆಶ್ರಯ ಅಂತ ಹೊರಗಿಲ್ಲ, ದೇವಸ್ಥಾನಗಳು ಇನ್ಯಾವುದು ಸಿಕ್ಕಲ್ಲಿ ಮಲಗೋದು. ಹಾಗೆ ಹಾಳು ದೇವಾಲಯದ ಹೊಸ್ತಿಲಿಗೆ ತಲೆ ಕೊಟ್ಟು ಮಲಗಿದರೆ ಒಳಗೆ ಅವರಿಗೆ ಗಂಡು ಹೆಣ್ಣಿನ ಮಾತು ಕೇಳ್ತದೆ. ಅವರಿಗೆ ಪರಮಾಶ್ಚರ್ಯ ಆಗ್ತದೆ, ದೇವಾಲಯ ಹಾಳು ಬಿದ್ದಿದೆ, ಒಳಗೆ ಗಂಡು ಹೆಣ್ಣು ಮಾತಾಡ್ತಾರೆ ಅಂದರೆ ಯಾರು ಅಂತ. ಅವರು ನಿಧಾನಕ್ಕೆ ಬಹಳ ಸಹಜ ಕುತೂಹಲದಿಂದ, ಹುಡುಗ ಬೇರೆ, ಬಾಗಿಲನ್ನು ಹೀಗೆ ದೂಡ್ತಾರೆ. ಬಾಗಿಲು ದೂಡುವಾಗ ಅಲ್ಲೊಂದು ಸಣ್ಣ ದೀಪ, ಅದು ದೇವರಿಗೆ ಹಚ್ಚಿದ ದೀಪ. ಆ ದೀಪದಲ್ಲಿ 2 ನಗ್ನ ಗಂಡು ಹೆಣ್ಣಿನ ಆಕೃತಿ ಕಾಣ್ತದೆ. ಅವರು ತಕ್ಷಣ ತನ್ನ ತಲೆ ಕೆಳಗೆ ಹಾಕ್ತಾರೆ, ನೋಡೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅರೆ ಕ್ಷಣದಲ್ಲಿ ಒಳಗಿದ್ದ ಭೈರವಿ ತಾಯಿ ಹೊರಗೆ ಬರ್ತಾಳೆ. ಹೊರಗೆ ಬಂದು ಹೇಳ್ತಾಳೆ, ಏನು ನೋಡು ನನ್ನನ್ನು ಮುಖಕ್ಕೆ ಮುಖ ಕೊಟ್ಟು. ಅವರು ಹೀಗೆ ತಲೆ ತಗ್ಗಿಸಿಕೊಂಡು, ನನ್ನ ಆಶ್ರಮ ನಿನ್ನನ್ನು ನೋಡುವುದಕ್ಕೆ ನನಗೆ ಅನುಮತಿ ಕೊಡೋದಿಲ್ಲ ಅಂತ. ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿರುವವರು ನಾನು ನೋಡಬಾರದು ಅನ್ನುವುದು ಅವರ ಮಾತಿನ ಅರ್ಥ. ಆಗ ಅವಳು ಕಪಾಳಕ್ಕೆ ಒಂದೇಟು ಕೊಟ್ಟು ಹೇಳ್ತಾಳೆ, ಒಬ್ಬ ನಗ್ನ ಸ್ತ್ರೀಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲದೆ ಇರುವ ಆ ಬ್ರಹ್ಮಚರ್ಯವನ್ನು ಯಾಕೆ ಇಟ್ಟುಕೊಂಡಿದ್ದಿ? ಹಾಗೊಮ್ಮೆ ನೋಡಲಿಕ್ಕೆ ಸಾಧ್ಯವಾಗದೇ ಇದ್ದರೆ ಆ ಬ್ರಹ್ಮಚರ್ಯ ಯಾಕೆ ಅನ್ನುವ ಪ್ರಶ್ನೆ ಬಂತು. ಅವ್ರಿಗೆ ಹೌದಲ್ಲ ಅನ್ನಿಸಿಬಿಡ್ತು. ಆಗ ಅವರ ತಾಯಿಯ ಇಡೀ ಒಂದು ಹುಡುಕಾಟ ಆರಂಭವಾಗ್ತದೆ. ಅವಳು ಬೆಳೆಸ್ತಾಳೆ. ಅದೆಲ್ಲದರ ಪರಿಣಾಮವಾಗಿ ಅವರ ಒಳಗೆ ಆದ ತಾಯ್ತನದ ಅನುಭವವನ್ನು ಅವರು ಒಂದಿಷ್ಟು ದಾರಿ ನಡೆದ ಮೇಲೆ ತಾಯಿಯ ಜೊತೆಗೆ ಮಾತೃಮಂದಿರ ಅಂತ ಒಂದು ಕಾವ್ಯ ಬರೆದ್ರು. ಅನೇಕರಿಗೆ ಅದು ಗೊತ್ತಿಲ್ಲ. ಆ ಬಳಿಕ ಮಾತೃಲಹರಿ ಅಂತ ಬರೆದ್ರು. ಇನ್ಫ್ಯಾಕ್ಟ್ ಅವರು ಜೈಲಿನಲ್ಲಿರುವಾಗ ಗಂಗಾಲಹರಿಯನ್ನು, ಜಗನ್ನಾಥನ ಗಂಗಾಲಹರಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದೆ ಅಂತ ನನ್ನ ಜೊತೆಗೆ ಹೇಳಿದರು. ಹಾಗೆ ಅನುವಾದಿಸುವ ಹೊತ್ತಿಗೆ ದುರದೃಷ್ಟವಶಾತ್ ಈ ಪೊಲೀಸ್ಗಳು, ಜೈಲಿನಲ್ಲಿರುವ ಬ್ರಿಟಿಷ್ ಪೊಲೀಸರು, ಇದು ಏನೋ ಒಂದು ಕೋಡ್ ವರ್ಡಿನಲ್ಲಿ ಇವನು ಬರೆದು ಕಳಿಸ್ತಿದ್ದಾನೆ, ಯಾರಿಗೋ ಏನೋ ಬರೆದು ಕೊಡ್ತಿದ್ದಾನೆ, ಈ ದಾಖಲೆಗಳನ್ನು ನಾವು ಹರಿದು ಹಾಕಬೇಕು ಅಂತ ಹರಿದು ಹಾಕಿದ್ರಂತೆ. ಹೀಗಾಗಿ ಗಂಗಾಲಹರಿ ಅವರು ಮಾಡಿದ ಅನುವಾದ ನಷ್ಟವಾಯಿತು. ಆದರೆ ಗಂಗಾಲಹರಿಯ ಭಾಷಾ ಪ್ರೇರಣೆ ಅಥವಾ ಗಂಗಾಲಹರಿಯಲ್ಲಿರುವಂತಹ ಲಯ, ಇವುಗಳಿಂದ ಬಹಳ ಪ್ರಚೋದಿತರಾದ ಸತ್ಯಕಾಮರು ಬರೆದದ್ದೇ ಮಾತೃಮಂದಿರ ಮತ್ತು ಮಾತೃಲಹರಿ. ಮಾತೃಮಂದಿರಕ್ಕೆ ಗಂಗಾಲಹರಿಯ ಆ ಲಯ ಮತ್ತು ಆ ಛಂದಸ್ಸು ಇಲ್ಲ. ಮಾತೃಮಂದಿರ ಇಡೀ ಪೂರ್ವ ಅವಸ್ಥೆ. ಮೊದಲು ಮನೆಯಿಂದ ತಾಯಿಯನ್ನು ಬಿಟ್ಟು ಬಂದಿದ್ದಾರೆ. ಅವರಿಗೆ ಗೊತ್ತಿದ್ದದು ಮನೆ ಬಿಡಬೇಕು ಅಂತ ಮಾತ್ರ. ತಾಯಿಯನ್ನು ಬಿಡಬೇಕು, ತಂದೆಯನ್ನು ಬಿಡಬೇಕು ಧಿಕ್ಕರಿಸಿದ್ದಲ್ಲ, ಮನೆ ಬಿಡಬೇಕು, ಹೊರಗೇನೋ ಇದೆ ಹುಡುಕಬೇಕು ಅಂತ ಹೊರಟ ಒಬ್ಬ ಸಂಶೋಧಕನೋ ಸಾಧಕನೋ ಅವರು. ಆದರೆ ಹೊರಗೆ ಬಂದ ಮೇಲೆ ತಾಯಿ ಗೊತ್ತಾಗಿದ್ದಾಳೆ. ತಾಯಿ ಬೇಕು, ತಾಯಿ ಅನ್ನುವವಳಿಲ್ಲದೆ ನಾನು ಅನಾಥ, ನನಗೆ ತಾಯಿತನದ ಆ ಸಂತೋಷಗಳನ್ನು ನಾನು ಹೇಗೆ ಅನುಭವಿಸಲಿ? ಈ ದುಃಖಗಳಲ್ಲಿರುವಾಗ ಅವರಿಗೆ ಅಮ್ಮ, ಪ್ರಥಮದಲ್ಲಿ ಸಾಧಕನಿಗೆ ಅಮ್ಮ ಕಾಣಿಸಿಕೊಳ್ಳುವುದು ಪ್ರಕೃತಿಯಲ್ಲಿ. ಮಾತೃಮಂದಿರದಾದ್ಯಂತ ಅವರ ಪದ್ಯಗಳಲ್ಲಿ ಆ ತಾಯಿಯನ್ನು ಪ್ರಕೃತಿಯ ಗಿಡ ಮರಗಳಲ್ಲಿ, ಓಹೋ ನಾನು ತಾಯಿ ಇಲ್ಲ ಅಂದಾಗ ಈ ಮರ ಹಣ್ಣು ಕೊಟ್ಟು ಬಾ ಅಂತ ಕರೀತಿದೆ, ಓಹೋ ಅಮ್ಮ ಇಲ್ಲ ಅಂದಾಗ ಈ ನದಿ ಸ್ನಾನ ಮಾಡು ಬಾ ಅಂತ ಕರೀತಿದೆ, ಓಹೋ ನನಗೆ ಮಲಗಲಿಕ್ಕೆ ನೆಲ
ಅಮ್ಮನ ತೊಡೆ ಇಲ್ಲ ಅಂದಾಗ ನೆಲ ಬಂದು ಬಾ ನಾನಿದ್ದೇನೆ ಅಂತ ಕರೀತದೆ. ಹೀಗೆ ಪಂಚಭೂತಗಳಲ್ಲೆಲ್ಲ ಅವರ ಅಮ್ಮನನ್ನು ಕಾಣುವ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಸಾಧಕ ಮೊದಲನೆಯ ಹಂತ ಅಮ್ಮನನ್ನು ಪ್ರಕೃತಿಯಲ್ಲಿ ಕಾಣ್ತಾನೆ, ತನ್ನ ಹೆತ್ತ ತಾಯಿ ಇಲ್ಲದೇ ಇದ್ದಾಗ. ಆದ್ದರಿಂದಲೇ ಅತ್ಯಂತ ದೊಡ್ಡ ದೊಡ್ಡ ದಾರ್ಶನಿಕರೆಲ್ಲ ಪ್ರಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿಯ ಮಾತುಗಳನ್ನಾಡ್ತಾರೆ. ನೀವು ಗಮನಿಸಬಹುದು. ಒಂದು ವೇದಕಾಲದ ನಂಬಿಕೆ ಅಥವಾ ಒಂದು ಪ್ರಾಮಾಣಿಕತೆ ಹೇಗಿತ್ತು ಪ್ರಕೃತಿಯ ಜೊತೆಗೆ ಅಂದರೆ, ನಾವು ಯಾವುದನ್ನು ಸಮಿಧೆ ಅಂತ ತಗೊಳ್ತೀವಿ ಮರಗಳಿಂದ, ಅದಕ್ಕೆ ಕೆಲವು ಕಟ್ಟಪ್ಪಣೆಗಳನ್ನು ಮಾಡ್ತಾರೆ. ಯಾವ ಸಮಿಧೆಯನ್ನು ಯಾವ ಮರದಿಂದ ತೆಗೆದುಕೊಳ್ಳುವಾಗ ಮರದಲ್ಲಿ ಯಾವುದೇ ಹಕ್ಕಿ ಪಕ್ಕಿಗಳು ಗೂಡು ಕಟ್ಟಿರಬಾರ್ದು, ಪೊಟರೆಯಲ್ಲಿ ಹಕ್ಕಿಗಳು ವಾಸ ಇರಬಾರ್ದು, ಆ ಮರಕ್ಕೆ ಪಕ್ಕದಲ್ಲಿ ನೆಲದಲ್ಲಿ ಎಲ್ಲಿಯಾದರೂ ಹುತ್ತ ಇರಬಾರ್ದು, ಆ ಮರ ನಂಬಿಕೊಂಡು ಇನ್ಯಾವುದೋ ಇದ್ದರೆ ಅದನ್ನು ತೊಂದರೆಗೊಳಪಡಿಸುವ ಹಾಗಿದ್ದರೆ ಟೊಂಗೆ ಕಡಿಬಾರ್ದು. ಈ ಥರ ಒಂದು ಸಮಿಧೆ ಆಯ್ಕೆಯಲ್ಲಿ ಸಹಿತ ಪ್ರಕೃತಿಯ ಬಗ್ಗೆ ಆಪರಿಯ ಒಲವು. ಯಾಕೆಂದರೆ ಅವರು ನೇರವಾಗಿ ತಾಯಿಯನ್ನು ಕಾಣುವುದು ಪ್ರಕೃತಿಯಲ್ಲಿ. ಇಂಥ ಮಾತೃಮಂದಿರದ ಪ್ರಕೃತಿಯನ್ನು ತಾಯಿಯಲ್ಲಿ ಕಂಡ ನಂತರದ ಹಂತ ತಾಯಿ ದರ್ಶನವಾಗುವ ಸ್ಥಿತಿ. ಸತ್ಯಕಾಮರಿಗೆ ತಾಯಿ ದರ್ಶನವಾದ ಅನೇಕ ಸೂಚನೆಗಳು ನಮಗೆ ಮಾತೃಲಹರಿಯಲ್ಲಿ ಕಾಣ್ತದೆ. ತಾಯೇ ನಿನ್ನ ಕೃಪೆ ಎನಿತು ದಿವ್ಯವದು, ಪೂರ್ವ ಪುಣ್ಯ ಭಾವ್ಯ, ಹಾಡಲೆಂದು ನಿಲೆ ಮಾತು ಸೋತು ಕೈ ಮುಗಿಯುತ್ತಿಹುದು ಕಾವ್ಯ. ಜಗದ ಗಾಳಿ ಕಿವಿ ಹೊಕ್ಕು ಎಳೆಯೇ ಅತಿ ದೂರ ದೂರ ಹೋಗಿ, ಆವು ಕರುವ ಕರೆವಂತೆ ನೀನು ಎದೆ ಉಣಿಸೆ ಬರುವಿಸಾಗಿ. ನಗಿಸಿ ಆಡುಸುವೆ ಅಳಿಸಿ ಕಾಡುಸುವೆ, ಎತ್ತಿ ಮುತ್ತಿ ರಮಿಸಿ, ಗುಣವ ನೆಣಿಸದಲೆ ಪ್ರೇಮ ಸಮತೆಯಲ್ಲಿ ವಿಶ್ವ ಮಾತೆ ಎನಿಸಿ. ರಾಮಕೃಷ್ಣ ಗೌತಮರು ನಿನ್ನ ತೊಡೆ ಏರಿ ಆಡಿದಂತೆ, ಕಂಸ ವೃತ್ರ ದಶಕಂಠ ನಿನ್ನ ಎದೆ ಹಾಲು ಕುಡಿದರಂತೆ. ಎಲ್ಲ ಮಾತುಗಳಲ್ಲಿ ತಾಯಿಯನ್ನು ನೋಡ್ತಾ ಇದ್ದಾರೆ. ತಾಯಿ ಅಂಥವಳು, ಅವಳು ಎಲ್ಲರಿಗೂ, ಅವಳು ಒಂದು ಕಡೆ ನಗಿಸಿ ಆಡಿಸ್ತಾಳೆ, ಇನ್ನೊಮ್ಮೆ ಅಳಿಸಿ ಕಾಡಿಸ್ತಾಳೆ. ಎರಡು ಗುಣ, ಕ್ರೌರ್ಯ ಕಾಠೋರ್ಯ ಒಂದು ಮುಖವಾದರೆ ಕರುಣೆ ಸೌಮ್ಯ ಇನ್ನೊಂದು ಮುಖ ತಾಯಿದ್ದು. ಅವಳ ಕಾರುಣ್ಯ ಎಷ್ಟು ನಮ್ಮನ್ನು ಬೆಳೆಸ್ತದೋ ಕಾಠೋರ್ಯ ಅಷ್ಟೇ ಅಗತ್ಯವಾಗಿ ಬೆಳೆಸ್ತದೆ. ಅದು ಅಂಥದ್ದೊಂದು ಮುಖವನ್ನೆಲ್ಲ ಹೇಳ್ತಾ ಅವರು ಬರುವ ಹಂತ ಯಾವುದು ಅಂದರೆ, ನಾನು ಎಂಥವನಿದ್ದೇನೆ ಗೊತ್ತಾ, ನಾನು ಯಾವುದಕ್ಕೂ ನಾಲಾಯಕ್ಕು, ನನಗೆ ಅನಾಥ ಭಾವವಿದೆ, ನೀನಿಲ್ಲ, ನಾನು ದುಷ್ಟ, ನನ್ನ ಈ ಅನಾಥ ಭಾವಕ್ಕೆ ಕಾರಣ ನನ್ನ ಕೇಡಿಗತನ, ನನಗೆ ನೀನು ಸಿಕ್ಕದೇ ಇರುವುದಕ್ಕೆ ಕಾರಣ ನನ್ನಲ್ಲಿ ಒಳಿತುಗಳಿಲ್ಲ ಅನ್ನುವ ಭಾವವನ್ನು ವ್ಯಕ್ತಪಡಿಸ್ತಾ, ಆದರೆ ನೀನು ಎಂಥವಳು, ನಿನಗೆ ಎಷ್ಟು ದೊಡ್ಡ ಗುಣ ಇದೆ ಅಂದರೆ ನೀನು ಕೆಟ್ಟವರನ್ನು ಕೆಟ್ಟ ಮಕ್ಕಳು ಅಂತ ಎಂದೂ ದೂರ ಇಡಲಿಲ್ಲ, ಒಂದೇ ಥರ ನೋಡಿದ್ದೀಯಾ. ರಾಮಕೃಷ್ಣ ಗೌತಮರು ನಿನ್ನ ತೊಡೆ ಏರಿ ಆಡಿದಂತೆ, ಕಂಸ ವೃತ್ರ ದಶಕಂಠ ನಿನ್ನ ಎದೆ ಹಾಲು ಕುಡಿದರಂತೆ. ಅರೆ, ನೀನು ಅವರಿಗೂ ಹಾಲು ಕೊಟ್ಟಿದ್ದಿ, ಇವರಿಗೂ ಹಾಲು ಕೊಟ್ಟಿದ್ದಿ, ನೀನು ಯಾರಿಗೆ ವ್ಯತ್ಯಾಸ ಮಾಡಲಿಲ್ಲ. ಹಾಗಿರುವಾಗ ನನ್ನನ್ನು ಯಾಕಮ್ಮ ಬಿಡ್ತಿ, ನನ್ನನ್ನು ಬಿಡಬೇಡ ಅಂತ ಹೇಳುವ ಪರಿಪರಿಯ ಪ್ರಾರ್ಥನೆ ಮಾಡಿಕೊಳ್ತಾ ಹೋಗುವ ಮಾತೃಲಹರಿ ಅವರಿಗೆ ಒಂದು ಹಂತದಲ್ಲಿ ಯಾವ ಅನುಭವವನ್ನು ಕೊಡ್ತದೆ ಅಂದರೆ, ಅವಳು ಸಾಮಾನ್ಯಳಲ್ಲ ಅಂತ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಅವರ ಜೀವನದ ಅಧ್ಯಾತ್ಮ ಅನುಭವಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಮಾತೃಲಹರಿಯನ್ನು ಓದುವಾಗ ಗೊತ್ತಾಗುತ್ತೆ. ಯಾವುದನ್ನು ತಂತ್ರ ಮಾರ್ಗದಲ್ಲಿ ನಾವು ಕುಂಡಲಿನಿ ಜಾಗೃತಿ ಆಗುವ ಸ್ಥಿತಿ ಅಂತ ಹೇಳ್ತೀವಲ್ಲ, ಅಂಥ ಎಲ್ಲ ಮಂತ್ರ ಪುಷ್ಪ ಮಕರಂದ ಗುಪ್ತೆನಿ ಮೂಲ ಚಕ್ರದಿಂದೆ, ಸರ್ಪ ದರ್ಪದಲ್ಲಿ ಎದ್ದು ಬಂದೆ ಮಣಿಪೂರ ದಾಟಿ ಮುಂದೆ. ನೋಡಿ, ಎಕ್ಸಾಕ್ಟಾಗಿ ಕುಂಡಲಿನಿ ಶಕ್ತಿಯ ಜಾಗೃತಾವಸ್ಥೆಯ ಒಂದು ಸ್ಪಷ್ಟ ವಾಚಿಕ ಅಭಿವ್ಯಕ್ತಿ. ಅವಳು ಮಂತ್ರ ಪುಷ್ಪಕ್ಕೆ ಒಲಿಯುವವಳು, ಅದರ ಮಕರಂದವನ್ನು ಹೀರಿ ಎದ್ದು ಬರ್ತಾಳೆ. ಅಂದರೆ ಇವರಲ್ಲಿ ತಂತ್ರ ಮಂತ್ರದ ಬಹಳ ದೊಡ್ಡ ಸಾಧನೆ ನಡೆದು 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 ಅವರಿಗೆ ಗೊತ್ತಾಯಿತು, ಆ ಮಕರಂದವನ್ನು ಅವಳು ಹೀರಿ ಈಗ ನನ್ನ ಮಣಿಪೂರದಲ್ಲಿ ಅವಳು ಮೂಲಚಕ್ರದಿಂದ ಎದ್ದಿದ್ದಾಳೆ. ಮೂಲಾಧಾರದಿಂದ ಕುಂಡಲಿನಿ ಜಾಗೃತ ಆಗುವ ಸ್ಥಿತಿಯನ್ನು ಅವರು ಸ್ಪಷ್ಟ ಹೇಳೋದು.
ಮಂತ್ರ ಪುಷ್ಪ ಮಕರಂದ ಗುಪ್ತೆನಿ ಮೂಲ ಚಕ್ರದಿಂದೆ ಸರ್ಪದರ್ಪದಲ್ಲಿ ಎದ್ದು ಬಂದೆ ಮಣಿಪೂರ ದಾಟಿ ಮುಂದೆ. ಇಡೀ ಕುಂಡಲಿನಿ ಅನುಭವವನ್ನು ಯಾರಾದರೂ ಒಂದಿಷ್ಟು ಅದರ ಓದಿನಿಂದಲೋ ಅದರ ಅನುಭವದಿಂದಲೋ ಅದರ ಬಗ್ಗೆ ಯಾರು ಹೇಳಿದ ಮಾತುಗಳನ್ನು ನೀವು ಕೇಳಿದರೆ ಅದು ಪ್ರಾರಂಭ ಆಗುವುದು, ನನ್ನ ಜೀವದಣು ಅಣುಗಳಲ್ಲೂ ನೀ ಕಾಲಿ ರೂಪ ತಾಳಿ. ಮೊದಲು ಬರುವುದು ಹೇಗೆ ಅಂದರೆ, ನಮಗೆ ನಮ್ಮ ಜೀವದ ಮೂಲದಲ್ಲಿ ಒಂದು ಭಯ ಆರಂಭ ಆಗತ್ತೆ. ಜೀವ ಮೂಲದ ಭಯ ಅಂದಾಗ ದಯವಿಟ್ಟು ನೆನಪಿಟ್ಕೊಳ್ಬೇಕು, ಕಾರಣವಿಲ್ಲದೆ ಒಂದು ಭಯ ಹೇಳ್ತದೆ. ಆವಾಗ ನಮ್ಮ ಭಯಗಳೆಲ್ಲ ಕಾರಣ ಇರುವ ಭಯ. ಆದರೆ ಮೂಲ ಚಕ್ರದಲ್ಲಿ ಏಳುವ ಭಯಕ್ಕೆ ಕಾರಣವೇ ಗೊತ್ತಿಲ್ಲದೆ ಒಂದು ಭಯ ಹೇಳುತ್ತದೆ. ಎದ್ದೇಳುವ ಭಯ ಎಷ್ಟು ಭಯಾನಕ ಇರ್ತದೆ ಅಂದರೆ, ಸತ್ತು ಬಿಡೋಣ ಅನ್ನಿಸುವ ಹಾಗೆ ಅದು ಬಡಿದೆಬ್ಬಿಸ್ತದೆ. ಅದಕ್ಕೆ ಅದು ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ. ನೋಡಿ, ಆಗ ನಮ್ಮ ಒಳಗೆ ಅಸುರರು ಎದ್ದ ಸೂಚನೆ ಅದು. ನಮಗೆ ಭಯ ಯಾಕಾಗ್ತದೆ ಅಂದರೆ, ನಮ್ಮ ಒಳಗೆ ಕೇಡುಗಳಿವೆ. ಕೇಡುಗಳು ಹೊರಗಿಲ್ಲ, ದುಷ್ಟರು ಹೊರಗಿಲ್ಲ, ಶತ್ರುಗಳು ಹೊರಗಿಲ್ಲ, ಯಾರನ್ನೋ ಹೊರಗೆ ಗೆಲ್ಲಲಿಕ್ಕಿಲ್ಲ. ಒಳಗೆ ಶತ್ರುಗಳಿದ್ದಾರೆ, ಒಳಗೆ ಕೆಡುಕು ಇದೆ, ಒಳಗೆ ನಮ್ಮ ಭಯಗಳಿವೆ. ನಮ್ಮ ಒಳಗಿನ ಈ ಭಯ, ಕೇಡು ಮತ್ತು ಶತ್ರುಗಳನ್ನು ಗೆಲ್ಲುವ ಹೊತ್ತು ಉಂಟಲ್ಲ, ನಮಗೆ ನಾವು ಮುಖಾಮುಖಿ ಆಗುವ ಹೊತ್ತು, ಆಗ ಉಂಟಾಗುವುದು ನಮ್ಮ ಒಳಗಿನ ಭಯದ ಪ್ರಮಾಣದ ಪರಿಪೂರ್ಣಾವಸ್ಥೆಯ ಸ್ಫೋಟಕಾರಕ ಪ್ರಕಟಣೆ. ಅದು ಎದ್ದು ಬಿಟ್ಟಿತು ಅಂತಂದರೆ ನೀವು ಭಯದ ಮೂರ್ತ ರೂಪ. ಈ ಭಯ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಮಾಡುವ ಒಬ್ಬರಲ್ಲ, ನಾನೇ ಭಯ. ನೋಡಿ, ಕೆಲವರಿಗೆ ನೀವು ದಯವಿಟ್ಟು ಗಮನಿಸಿ, ಭೀತರಾಗಿರ್ತಾರೆ, ಅವರು ಸೈಕಲಾಜಿಕಲ್ ಟ್ರೀಟ್ಮೆಂಟಿಗೆ ಹೋಗ್ತಾರೆ, ಅವರಿಗೆ ಭಯ ಬೇರೆ, ಅವರು ಬೇರೆ ಅಲ್ಲ. ಫಿಯರ್ ಅನ್ನೋದು ಅವರೇ, ನಾವೇ ಭಯ ಆಗಿಬಿಡುವ ಅವಸ್ಥೆ. ಅವ್ರ ಕಣ್ಣು, ಆಮೇಲೆ ಅವರ ನಡಿಗೆ, ಅವರ ನೋಟ, ಅವರು ಒಂಥರ ಹೀಗೆ ಅವರು ಸಂಶಯವೋ ಅನುಮಾನದಲ್ಲಿದ್ದಾರೋ, ಅವರಿಗೇನು ಆಗ್ತದೆ, ಅವ್ರ ಹಿಂದೆ ಎಲ್ಲ ನೋಡ್ತಿರ್ತಾರೆ, ಯಾರನ್ನ ನನ್ನನ್ನು ಕೊಲ್ತಾರೆ, ಈ ಥರದ ಭಯ ಇರ್ತದೆ. ಈ ಹಿಂದೆ ನೋಡುವುದಕ್ಕೆ ಕಾರಣ ಕೂಡ ಭಯದ ಮೂಲ ಬೆನ್ನು. ಮೃತ್ಯು ಇರುವುದು ಬೆನ್ನಿನಲ್ಲಿ, ಪೃಷ್ಠ. ಭಾಗವತವೇ ಹೇಳುತ್ತೆ, ಪೃಷ್ಠದಲ್ಲಿ ಮೃತ್ಯು ದೇವತೆ ಅಂತ. ಅದು ಸಾಕ್ಷಾತ್ ನಮ್ಮ ಒಳಗಿನ ಮೃತ್ಯು ಏಳುವ ಹೊತ್ತು. ಹಾಗೆ ಎದ್ದಾಗ ಈ ಏಳುವ ಭಯ ಯಾವ ಮಟ್ಟದ ಭೀತಿಯನ್ನು ಹುಟ್ಟಿಸ್ತದೆ ಅಂದರೆ, ಅದನ್ನು, ಆ ಭಯವನ್ನು ಇನ್ನು ತಡಿಲಿಕ್ಕಾಗೋದಿಲ್ಲ ಅಂದಾಗ ಆ ತಾಯಿಯನ್ನಲ್ಲದೆ ಇನ್ಯಾರನ್ನು ಪ್ರಾರ್ಥಿಸ್ಲಿಕ್ಕಿಲ್ಲ ಅಂತಾರೆ ಸತ್ಯಕಾಮರು. ಯಾಕಂದರೆ ಹೆತ್ತ ಮಗುವನ್ನು ತಾಯಿ ಅಲ್ಲದೆ ಇನ್ಯಾರೂ ಕಾಯಕ್ಕೆ ಸಾಧ್ಯ ಇಲ್ಲ. ಈಗ ಸಾಯ್ಲಿಕ್ಕೆ ಹೊರಟಿದೆ ಈ ಮಗು ಹೆದರಿ. ಆಗ ಅವರು ಕಾಯುವುದು ಮತ್ತು ಕರೆಯುವುದು ಅಮ್ಮನನ್ನು. ಆಗ ಅವಳು ಬರ್ತಾಳೆ. ಹೇಗೆ? ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ. ಜೀವಮಾರ್ಗದಲ್ಲಿ ಸಿಂಹರಂಹಸವು ಏನು ರೋಮಹರ್ಷ. ದಯವಿಟ್ಟು ಗಮನಿಸಬೇಕು, ಭಯ ಭೀತಿಯ ಪಾಲಾದ ಈ ಜೀವಕ್ಕೆ ಒಂದರೆ ಕ್ಷಣ ತಾಯಿ ಬಂದ ಅನುಭವ ಆದಾಗ ಅವಳು ಬರುವುದು ಕಾಲಿಯ ಹಾಗೆ. ನಿಮಗೆ ಗೊತ್ತು, ಯಾವಾಗೆಲ್ಲ ತಾಯಿ ಬಂದಿದ್ದಾಳೆ, ನಮ್ಮ ಇತಿಹಾಸದ ಪೌರಾಣಿಕ ಘಟನೆಗಳನ್ನು ನೀವೇ ರೀಕಲೆಕ್ಟ್ ಮಾಡಿಕೊಳ್ಳಿ. ಶುಂಭ ನಿಶಂಭರು ಪ್ರಖ್ಯಾತರಾದಾಗ ತಾಯಿ ಬಂದಿದ್ದಾಳೆ, ರಂಭಕರಂಭರು ಪ್ರಖ್ಯಾತರಾದಾಗ ತಾಯಿ ಬಂದಿದ್ದಾಳೆ, ಜೊತೆಗೆ ಮಹಿಷಾಸುರ ರಕ್ತ ಬೀಜಾಸುರರು ಕೂಡಿ ಎದ್ದಾಗ ತಾಯಿ ಬಂದಿದ್ದಾಳೆ. ಹಾಗೆ ಬಂದಾಗೆಲ್ಲ ಅವಳು ಒಂದು ಕಾಳಿ, ಇಲ್ಲ ಚಾಮುಂಡಿ, ಇಲ್ಲ ದುರ್ಗೆ, ಇಲ್ಲ ಮಹಿಷಾಸುರ ಮರ್ದಿನಿ. ಅವಳು ಸಾಮಾನ್ಯ ರೂಪದಲ್ಲಿ ಬರೋದಿಲ್ಲ, ಕೊಲೆಗಡುಕನ ರೂಪದಲ್ಲೇ ತಾಯಿ ಬರೋದು. ಈಗ ನಮ್ಮ ಒಳಗೆ ಹುಟ್ಟಿರೋದು ಶುಂಭ ನಿಶುಂಭರೆನ್ನುವ ದ್ವಂದ್ವ. ನಮ್ಮೊಳಗೆ ಹುಟ್ಟುವುದು ರಂಭಕರಂಭರೆನ್ನುವ ಎರಡು ಅನ್ನುವ ತಾಕಲಾಟ. ನಮ್ಮ ಒಳಗೆ ಹುಟ್ಟುವುದು ಮಹಿಷಾಸುರ ಮರ್ದಿನಿ ಮಾಡಬೇಕಾದ ಮಹಿಷಾಸುರನ ರಕ್ತಬೀಜಾಸುರನ ಪ್ರಾಬಲ್ಯ ಇರುವ ನಾನೋ ಅವನೋ ಅದೋ ನಾನೋ, ನಾನು ಸರಿಯೋ ಅದು ಸರಿಯೋ ಅನ್ನುವ ಬಹಳ ದೊಡ್ಡ ಘರ್ಷಣೆ. ಸಾಮಾನ್ಯವಾಗಿ ಭಯ ಒಂದೇ ಆಗಿ ಹುಟ್ಟೋದೇ ಇಲ್ಲ. ಭಯ ಹುಟ್ಟುವುದಕ್ಕೆ ಮೂಲ ಕಾರಣವೇ ನಮ್ಮೊಳಗಿನ ಎರಡು.
ನಮ್ಮೊಳಗಿನ ಈ ಎರಡು ಆಸುರಿ ಶಕ್ತಿಗಳು ತಾನೇ ಪ್ರಬಲವಾಗಿ ಮೂರನೆಯ ನಾನು ಅನ್ನುವುದನ್ನು ಸಂಪೂರ್ಣವಾಗಿ ಸಪ್ರೆಸ್ ಮಾಡುತ್ತೆ. ನಾನು ಸತ್ತು ಹೋಗಬೇಕು ಅನ್ನುವ ಸ್ಥಿತಿಯನ್ನು ಮೂಡಿಸ್ತದೆ. ಸತ್ತೇ ಹೋಗಬೇಕು, ನಾನು ಸರಿಯಿಲ್ಲ, ನನ್ನ ಬದುಕು ವ್ಯರ್ಥ, ಈ ಥರದ ಜುಗುಪ್ಸೆ ಬಂದು ವೈರಾಗ್ಯದ ಹಂತ ಮುಟ್ಟುವ ಹೊತ್ತಿಗೆ ಮೂಲಚಕ್ರದಲ್ಲಿ ಸರ್ಪದರ್ಪದಿಂದ ಬಂದು ಮಣಿಪೂರ ದಾಟಿ ಬರ್ತಾಳಲ್ಲ, ಅವಳು ಕುಂಡಲಿನಿ ಶಕ್ತಿ. ಅದನ್ನು ಅವ್ರು ಹೇಳ್ತಿದ್ದಾರೆ. ಮಣಿಪೂರ ದಾಟಿ ಮುಂದೆ ಅಷ್ಟೇ ಮಾಡಲಿಲ್ಲ ಅವಳು. ಆದಿ ಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ. ನನ್ನ ಹತ್ರ ಬಂದು ನೀನು ಮೊದಲನೆಯ ಅಗ್ನಿಯ ಹಾಗೆ ಸ್ಪರ್ಶ ಮಾಡಿದಿ ನನ್ನ ದೇಹವನ್ನು. ಇಡೀ ನೋಡಿ, ಈ ಲೋಕದ ಬೆಳಕು ಅಗ್ನಿ, ಈ ನೆಲದ ಬೆಳಕು ಅಗ್ನಿ, ಆ ಲೋಕದ ಬೆಳಕು ಸೂರ್ಯ. ನಮಗೆ ಬೆಳಕಿನ ಸ್ಪರ್ಶ ಅನುಭವಕ್ಕೆ ಬರೋದು ನಮ್ಮ ದೈಹಿಕ ಅವಸ್ಥೆಯಲ್ಲಿರುವವರೆಗೆ ಅಗ್ನಿ ಮುಖೇನ. ಯಾವಾಗ ನಮಗೆ ಅಗ್ನಿ ಪ್ರಕಟ ಆದ ನಾವು ನೆನಪು ಮಾಡಿಕೊಳ್ಳಬೇಕು, ಓಹೋ ಎಲ್ಲೋ ಬೆಳಕಿನ ಹತ್ರ ಬಂದಿದ್ದೇನೆ ಅಂತ. ಅದಕ್ಕೆ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ಅದು ಬಂತು ಮಂತ್ರ ಉಪನಿಷತ್ತಿನಲ್ಲಿ. ನಮಸ್ಕರಿಸಿ, ಅಗ್ನಿ ಕಂಡ್ರೆ ನಮಸ್ಕರಿಸಿ. ಯಾಕೆ? ಅವನು ಆ ಬದುಕಿನ ಆ ಬೆಳಕಿಗೆ ಕರೆದುಕೊಂಡು ಹೋಗುವ ಮಹಾಬೆಳಕು. ಅವನು ಪುರೋಹಿತ, ಅಗ್ನಿಮೇಳೆ ಪುರೋಹಿತಂ. ಈ ಅಗ್ನಿ ಸ್ಪರ್ಶ ಮಾಡುವುದು ಯಾರು? ತಾಯಿ ಮೊದಲು. ಬಹಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ? ಬ್ರಹ್ಮ ಅಂದರೆ ಬ್ರಹ್ಮ ಒಬ್ಬನೇ, ವಿಷ್ಣು ಅಂದರೆ ವಿಷ್ಣು ಒಬ್ಬನೇ, ಶಿವ ಅಂದರೆ ಶಿವ ಒಬ್ಬನೇ. ತಾಯಿ ಹೇಗೆ ಗೊತ್ತಾ? ಕಾಳಿ ಆಗುವುದು ಯಾವಾಗ? ಅವಳು ಒಮ್ಮೆ ಅವರ ಹುಬ್ಬು ಗಂಟಿಕ್ಕಿದಾಗ ಹೊರಗೆ ಬಂದಳಲ್ಲ ತಾಯಿ. ಬ್ರಹ್ಮ ತನ್ನ ಶಕ್ತಿ ಕೊಟ್ಟು ಬ್ರಹ್ಮಾಣಿ ಅಂದ, ಮಹೇಶ್ವರ ತನ್ನ ಶಕ್ತಿ ಕೊಟ್ಟು ಮಾಹೇಶ್ವರಿಯಾದಳು ಅವಳು, ವಿಷ್ಣು ತನ್ನ ಶಕ್ತಿ ಕೊಟ್ಟು ವೈಷ್ಣವಿಯಾದಳು ಅವಳು, ವಾರಾಹಿಯಾದಳು ವರಾಹನ ಶಕ್ತಿ ತೆಗೆದುಕೊಂಡು, ನರಸಿಂಹನ ಶಕ್ತಿ ತೆಗೆದುಕೊಂಡು ನಾರಸಿಂಹಿ, ಇಂದ್ರನ ಶಕ್ತಿ ತೆಗೆದುಕೊಂಡು ಐಂದ್ರಿ. ಅವಳಿಗೆ ಸಕಲ ಶಕ್ತಿಗಳು ಆವಾಹನೆ ಆಯಿತು. ಹಾಗಾಗಿ ಒಬ್ಬ ತಾಯಿಯನ್ನು ಪೂಜಿಸುವುದರೆಂದರೆ ಸಕಲರನ್ನು ಪೂಜಿಸಿದ ಹಾಗೆ. ಒಬ್ಬ ತಾಯಿ ನಿಂತಿದ್ದಾಳೆ ಅಂದರೆ ಅಷ್ಟೂ ಜನರ ಶಕ್ತಿಯನ್ನು ಹೊಂದಿ ನಿಂತಿದ್ದಾಳೆ ಅಂತ. ಅದಕ್ಕಾಗಿ ಅವಳಿಗೆ ಅಷ್ಟು ಭುಜಗಳು. ಆ ಅಷ್ಟೂ ಭುಜಗಳಲ್ಲಿ ಅಷ್ಟು ಆಯುಧಗಳನ್ನೆಲ್ಲ ಇತರ ದೇವತೆಗಳು ಎಲ್ಲರೂ ಕೊಟ್ಟದ್ದೂ ಇದೆ. ಇಷ್ಟು ಒಬ್ಬ ತಾಯಿ ಪ್ರಕಟ ಆಗಬೇಕಾದ್ರೆ ಇವಳು ಯಾರು? ಇವಳು ನಮ್ಮ ಒಳಗೆ ಇರುವ, ನಮ್ಮ ಅಂತರಂಗದಲ್ಲಿ ತನ್ನ ಪಾಡಿಗೆ ಇರುವ ಪ್ರಕೃತಿ ತತ್ವದ ಶಕ್ತಿ, ಚೈತನ್ಯ ಭಾಗ. ಅವಳೇ ಕೂಟಸ್ಥಳು ಅಂತ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ. ನಾನು ಕೂಟಸ್ಥ, ಅವಳನ್ನು ಪ್ರಕೃತಿಯನ್ನು ಅವನು ಹೇಳೋದು, ಅವಳು ಪುರುಷಳೇ, ಅವಳು ಅಕ್ಷರ ಪುರುಷಳೇ, ಅವಳಿಗೂ ನಾಶವಿಲ್ಲ, ಮತ್ತು ನನಗೂ ನಾಶವಿಲ್ಲ, ನಾನು ಅಕ್ಷರ ಪುರುಷನೇ, ಆದರೆ ನಾನು ಉತ್ತಮ ಪುರುಷ. ಇಬ್ಬರು ಪುರುಷರೇ. ಇಬ್ಬರು ಕೂಡಿ ಕೂಟಸ್ಥರಾದಾಗ ನಿಜ ಚೈತನ್ಯದ ಜೊತೆಗಿನ ಪುರುಷ ಮಿಲನ. ಇದನ್ನು ಗಮನಿಸಿ ಸತ್ಯಕಾಮರಿಗೆ ಅಂಥದೊಂದು ಆದಿಕಾಲಿ ಅವತರಣದಿಂದ ತವ ಪ್ರಥಮ ಅಗ್ನಿ ಸ್ಪರ್ಶ, ಜೀವಮಾರ್ಗದಲ್ಲಿ ಸಿಂಹರಂಹಸವು. ಏನು ರೋಮಹರ್ಷ ಅದು! ಅಟ್ ಎ ಟೈಮ್ ಅವಳು ಬಂದಳು ಅನ್ನುವ ಸಿಂಹರಂಹಸವೂ ಹೌದು, ಅದರ ಜೊತೆಗೆ ಭಾರೀ ರೋಮಾಂಚಕ ಆಗುವ ಆನಂದವೂ ಹೌದು. ಪ್ರಥಮ ಬಾರಿಗೆ ಒಬ್ಬ ಸಾಧಕ ಹಾಗೆ ಮೂಲಚಕ್ರದಿಂದ ಕುಂಡಲಿನಿ ಚಕ್ರದ ಒಂದು ಸ್ಥಿತಿಯಾದ ಶಕ್ತಿ ಎದ್ದರೆ ಅವನಿಗೆ ಸ್ಪಷ್ಟ ಅನುಭವ ಆಗ್ತದೆ, ಕಾಳಿ ಬಂದಳು ಅಂತ. ಎರಡನೆಯದು ಅಗ್ನಿ ಸ್ಪರ್ಶ ಆದದ್ದು ಗೊತ್ತಾಗ್ತದೆ. ಮೂರನೆಯದ್ದು ಭಯ ಹೋಗಿ ಆನಂದ ಆರಂಭ ಆಗ್ತಿದೆ ಅಂತ ಗೊತ್ತಾಗ್ತದೆ. ಇದನ್ನು ಅವರು ಹೇಳ್ತಿದ್ದಾರೆ. ಹಾಗೆಲ್ಲ ಆಯಿತು ಅಂತ. ಇನ್ನು ಡಿಟೇಲ್ಡ್ ಆಗಿ ಕುಂಡಲಿನಿ ಶಕ್ತಿ ಏನೇನು ಮಾಡಿತು ಅಂತೆಲ್ಲ ಇದೆ. ತನಗೆ ಇದ್ದಕ್ಕಿದ್ದ ಹಾಗೆ ಇಷ್ಟು ಹೊತ್ತೆಲ್ಲ ನಾನು ಕತ್ತಲಲ್ಲಿದ್ದೆ, ನಿನ್ನ ಉದಯ ದುಷೆ ಹತ್ತಿರೆಂದೆ ಕಗ್ಗಾಳ ಕತ್ತಲಿಹುದು. ಅವ್ರಿಗೆ ಗೊತ್ತಾಗುತ್ತೆ, ಅವ್ರಿಗೆ ಫಸ್ಟ್ ಟೈಮ್ ಗೊತ್ತಾಗುತ್ತೆ, ನನಗೆ ಯಾಕೆ ಈ ಡಾರ್ಕ್ನೆಸ್, ಯಾಕೆ ಈ ಭಯ, ಯಾಕೆ ಸಾವು, ಮತ್ತೊಂದು ನನಗೆ ಬೇಡ ಬೇಡ ಅನ್ನಿಸುವ ವೈರಾಗ್ಯ, ಸಾಕು ಅನ್ನಿಸುವ ಭಾವ ಯಾಕೆ ಬಂದದ್ದು. ಯಾಕೆ ಬಂದದ್ದು ಅಂದರೆ ನೀನು ಉದಯ ಆಗಲಿಕ್ಕಿದ್ದೀಯಲ್ಲ, ಅದಕ್ಕೆ ಪೂರ್ವಾವಸ್ಥೆ, ಅದಕ್ಕೆ ಈ ಕತ್ತಲು. ನಿನ್ನ ಉದಯದ ಉಷೆ ಹತ್ತಿರ ಎಂದೇ ಈ ಕಗ್ಗಾಳ ಕತ್ತಲಿಹುದು ಅಂತ ಅವರಿಗೆ ಅರಿವಾಗ್ತದೆ. ಹಾಗಾಗಿ ನನ್ನ ಕತ್ತಲಿಗೆ ಕಾರಣ ನೀನು ಬರಲಿಕ್ಕಿದ್ದಿ ಅನ್ನುವ ಬೆಳಕಿನ ಸೂಚನೆ ಅನ್ನುವುದನ್ನು ಅನುಭವಿಸ್ತಾರೆ. ಆಗ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವರ ಹೃದಯ ಕಮಲದ ಹತ್ತಿರ ಒಂದು ಬಹಳ ದೊಡ್ಡ ತಂಪು ಅನುಭವ ಆಯಿತು ಅಂತ ಬರ್ಕೊಳ್ತಾರೆ.
ಆ ಅನುಭವ ಬರೇ ಅನುಭವ ಮಾತ್ರವಾಗದೆ ಅವ್ರು ಹೇಳ್ತಾರೆ, ಅಲ್ಲಿ ನನಗೆ ರಾಶಿ ರಾಶಿ ಮುತ್ತುರತ್ನ ಕಾಣಲಿಕ್ಕೆ ಶುರುವಾಯಿತು ಅಂತ. ಈ ರಾಶಿ ರಾಶಿ ಮುತ್ತುರತ್ನಗಳನ್ನು ಅವರೇ ಹೇಳುವ ಹಾಗೆ ತಾನು ಎಲ್ಲ ಬಿಟ್ಟು ಈ ರಾಶಿ ರಾಶಿ ಮುತ್ತುರತ್ನ ಎತ್ಕೊಳ್ಳ ಅಂತ ಯೋಚನೆ ಮಾಡಿದೆ. ತಕ್ಷಣವೇ ಬೇಡ ಬೇಡ ಅಂತ ನಾನು ಹಿಂದೆ ಸರಿದೆ. ಇದು ಏನು? ಈ ತಾಯಿ ಬಂದು ಮೊದಲು ನಮ್ಮಲ್ಲಿ ರೋಮಹರ್ಷದ ಆನಂದ ಅನುಭವ ಉಂಟು ಮಾಡಿದ ಮೇಲೆ ಅದರ ನಂತರದ ಹಂತ ಅವಳು ಮಾಡುವುದು ಶುದ್ಧಿ ಸಿದ್ಧಿ ಋತ ಬುದ್ಧಿ ಇವ ನಿಜ ಸತ್ಯ ಕಾಮ ತೃಪ್ತಿ. ಅಷ್ಟನ್ನು ಕೊಟ್ಲು. ಶುದ್ಧಿ ಮಾಡಿದ್ಲು, ಸಿದ್ಧಿಗಳನ್ನು ಕೊಟ್ಲು. ಬುದ್ಧಿ ಅನ್ನುವುದು ಯಾವುದು ಭಗವಂತನ ಬುದ್ಧಿಗೆ ಸಂಬಂಧಪಟ್ಟದಿದೆ ಅದು ಅನುಗ್ರಹ ಆಯಿತು. ಋತ ಸಾಧ್ಯವಾಯಿತು. ಋತ ಅಂದರೆ ಸತ್ಯವನ್ನು ನಡೆಯುವ ಸ್ಥಿತಿ. ಸತ್ಯ ಮಾತಾಡ್ತಾ ಇದ್ದರೆ ಬರೀ ಮಾತಿಗೆ, ಸತ್ಯ ಆಚರಣೆಗೆ ಬಂದರೆ, ಸತ್ಯವನ್ನು ನನ್ನ ಬದುಕಿನಲ್ಲಿ ನಾನು ಅಳವಡಿಸಿಕೊಂಡಾಗ ಅದು ಋತ. ಇವರಿಗೆ ಅದೆಲ್ಲ ಆಯಿತು ಅಂತ. ಯಾಕೆ? ಇದೆಲ್ಲ ಆದದ್ರಿಂದ ಅವ್ರು ಹೇಳ್ತಾರೆ ನಿಜ ಸತ್ಯ ಕಾಮ ತೃಪ್ತಿ. ಅವನಿಗಷ್ಟು ತೃಪ್ತವಾಗುವ ಹಾಗೆ ಅವಳು ಕೊಟ್ಟಳು. ಇಷ್ಟೆಲ್ಲ ಅನುಭವಗಳ ಸಹಿತ ಸಂತುಷ್ಟನಾದ ಸತ್ಯಕಾಮರಿಗೆ ತಕ್ಷಣ ಅನ್ನಿಸ್ತದೆ, ನಾನು ನನ್ನ ತಾಯಿಯನ್ನು ನಮಿಸಬೇಕು ಅಂತ. ಬಹಳ ಆಶ್ಚರ್ಯ ಏನು ಅಂದರೆ, ನನಗೆ ಪಾದಸ್ಪರ್ಶ ಕೊಡು ಅನ್ನುವ ಹಂತಕ್ಕೆ ಬರ್ತೇವೆ ನಾವು. ಸತ್ಯಕಾಮರು ಕೂಡ ನೀಡು ತವ ಪಾದ ಸ್ಪರ್ಶ ಅಂತಲೇ ಬೇಡಿಕೊಳ್ತಾರೆ. ಬೇರೇನನ್ನು ಕೇಳೋದಿಲ್ಲ. ಅಮ್ಮ ಎತ್ಕೋ, ಅಮ್ಮ ನನ್ನ ಕಡೆಗೆ ನೋಡು, ಅಮ್ಮ ನನ್ನನ್ನು ಹಾಲೋಡು. ಅದು ಒಂದು ಹಂತದ ಹಸಿವುಗಳೆಲ್ಲ ಇದೆ. ಆದರೆ ಅವರು ಕೇಳಿಕೊಳ್ಳೋದು ಅಮ್ಮ ಪಾದ ಸ್ಪರ್ಶ ಕೊಡು. ಯಾಕೆ? ಮಾಡು ಜನಿ ಮೂಲ ಧನ್ಯ ಮಾಡಿ. ತಾಯಿಯ ಪಾದಸ್ಪರ್ಶ ಕೊಟ್ಟು ಜನಿಮೂಲವನ್ನು ಧನ್ಯ ಮಾಡು. ನನ್ನ ಜನನ ಮೂಲ ಅದು ತಾಯಿ. ಭಾರಿ ಇಂಟ್ರೆಸ್ಟಿಂಗ್ ಅಲ್ವಾ? ಯೋನಿ ಸೃಷ್ಟಿಯ ಭಾಗವೂ ಹೌದು, ಕಾಮದ ಭಾಗವೂ ಹೌದು. ಒಂದು ಮಗುವನ್ನು ಹುಟ್ಟಿಸುವುದು ಅಲ್ಲಿಂದಲೇ, ಮಗು ಹುಟ್ಟುವುದು ಅಲ್ಲಿಂದಲೇ. ಆದ್ದರಿಂದಲೇ ಪ್ರತಿ ಜೀವಕ್ಕೆ ಯೋನಿ ಒಂದು ಆಕರ್ಷಣೆ. ನಾನು ಹುಟ್ಟಿದ್ದು ಎಲ್ಲಿಂದ ಅಂತ ಅನ್ನುವ ಆಕರ್ಷಣೆ ಅದು ಆ್ಯಕ್ಚುಲಿ. ಆದರೆ ದುರದೃಷ್ಟವಶಾತ್ ಹುಟ್ಟಿದ್ದು ಎಲ್ಲಿಂದ ಅನ್ನುವುದನ್ನು ಹುಡುಕುವ ಬದಲು ಅದನ್ನು ಹುಟ್ಟಿಸುವುದಕ್ಕೆ ಬಳಸುವ ವಸ್ತು ಅಂತಲೇ ಮತ್ತೆ ಮತ್ತೆ ಕಾಮಪ್ರಚೋದನೆಗೆ ಒಳಗಾಗ್ತಾನೆ. ಏನು ಮಾಡಲಿಕ್ಕಾಗೋದಿಲ್ಲ. ಅದು ಪ್ರಕೃತಿ ತತ್ವ, ಪುರುಷ ತತ್ವನ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ಮೇಲೆ ಹೂಡಿರುವ ಹೂಟ. ಆ ಕೂಟವನ್ನು ನಾವು ಹೇಗೆಲ್ಲ ದಾಟುತ್ತೀವೋ ಅದರ ಮೇಲೆ ಅವನ ಮೈಮಾಟ. ಇಲ್ಲದಿದ್ದರೆ ಅಷ್ಟೇ ಬರೇ ಕಾಟ ಅಲ್ವಾ? ಒಂದಕ್ಕೊಂದು ಎಷ್ಟು ಬೆಸೆತ ಅದನ್ನೆಲ್ಲ ಅವರು ಅನುಭವಿಸ್ತಾರೆ. ಅವರು ಹೇಳ್ತಾರೆ, ನರರ ಲೋಕದೊಳು ಏಕೆ ತಾಯಿ ಈ ನಿನ್ನ ನರಕ ಲೀಲೆ. ನರರ ಲೋಕದೊಳು ಏಕೆ ತಾಯಿ ಈ ನಿನ್ನ ನರಕ ಲೀಲೆ. ನಿನ್ನ ಶಿಶುವೆ ಪಶುವಾಗಿ ಬಾಳುವುದು ಇಲ್ಲಿ ನೆಲದ ಮೇಲೆ. ನಿನ್ನ ಶಿಶುವೆ ಪಶುವಾಗಿ ಬಾಳುವುದು ಇಲ್ಲಿ ನೆಲದ ಮೇಲೆ. ಬಹಳ ಆದಿಕಾಲಿ ಅವತರಣದಿಂದ ಬಂದ ತಾಯಿಯನ್ನು ನೋಡಿದಾಗ ಅವರಿಗೆ ಅರ್ಥ ಆಗಲಿಕ್ಕೆ ಶುರುವಾಗ್ತದೆ. ಎಲ್ಲ ಸೆರಗು ಜಾರಿದೆದೆ ವಾರಿಜಾಕ್ಷಿಯರ ಕಂಡು ಅಂತಲೇ ಬರೀತಾರೆ. ನಾವೆಲ್ಲ ಎಂಥವರು ಅಂದರೆ ಸೆರಗು ಜಾರಿದ ಎದೆ ವಾರಿಜಾಕ್ಷಿಯರ ಕಂಡು ನಿಂತವರು. ಈ ವಾಕ್ಯವನ್ನು ಬರೀತಾರೆ. ಆದರೆ ಈಗ ಗೊತ್ತಾಗ್ತದೆ, ಹಾಲ ಮುದ್ರೆ ತುಟಿ ಗೊತ್ತಿ ನಿಂತ ನಿಜ ತಾಯ ಋಣದ ಸಾಕ್ಷಿ. ಅವತ್ತವರು ಶಪಥ ಮಾಡ್ತಾರೆ, ಹಾಲ ಮುದ್ರೆ ತುಟಿ ಗೊತ್ತಿ ನಿಂತ ನಿಜ ತಾಯಿಯ ಋಣದ ಸಾಕ್ಷಿ, ನಾನು ಯಾವತ್ತು ಈ ಪಶುಲೀಲೆಯನ್ನು ಮಾಡಲ್ಲ ಅಂತ ಅವರು ತನಗೆ ತಾನೇ ಹೇಳಿಕೊಳ್ತಾರೆ. ಪಶುಲೀಲೆ ಯಾಕಿದೆ ಅನ್ನೋದು ಅರ್ಥ ಆದ ಮೇಲೆ ತಾನೇ ಪಶುಲೀಲೆಯನ್ನು ಬಿಡಕ್ಕೆ ಬರೋದು. ಅದು ಸಾಧಕನಿಗೆ ಅರ್ಥವಾಯಿತು, ಸತ್ಯಕಾಮರಿಗೆ ತಿಳಿಯಿತು. ಸತ್ಯಕಾಮರು ಅದಕ್ಕೇನೆ 8 ವರ್ಷದ ಹೆಣ್ಣು ಮಗುವಿನಿಂದ ಹಿಡಿದು 80 ವರ್ಷದ ಹೆಂಗಸರು ಯಾರು ಸಿಕ್ಕರು ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು. ನಾನು ನೋಡಿದ ಅವರ 78ನೇ ವಯಸ್ಸಿನಲ್ಲಿ ನಾನು ಹೇಳೋದು, ವಿಶ್ವರೂಪವನು ನೀನು ಕಾಣು ಜಗದ ಹೆಂಗಳಲ್ಲಿ. ಅವರ ಕೊನೆಯ ಮಾತೃಹರಿಯ ಒಂದು ಕೊನೆಯ ಪದ್ಯ, ವಿಶ್ವರೂಪವನು ನೀನು ಕಾಣು ಜಗದ ಹೆಂಗಳಲ್ಲಿ. ಅವ್ರು ಹೇಳ್ತಾರೆ, ಎನ್ನ ಬಲವೇ ಅದು ತಾಯೇ, ಎನ್ನ ಕಂಗಳಲ್ಲಿ ಅದು ಸಾಧ್ಯವಾ ಅಂತ ಕೇಳ್ತಾರೆ. ಆಗ ಮೋಹ ಮುಸುಕಿದೊಡೆ ಎನ್ನ ಕೂಗಿದರೆ ನಿನ್ನ ಬೆನ್ನಿಗೆ ಏನು.
ಮೋಹ ಮುಸುಕಿದೊಡೆಯನ್ನ ಕೂಗಿದರೆ ನಿನ್ನ ಬೆನ್ನಿಗೆ ಏನೋ ನಿನಗೆ ದೃಷ್ಟಿ ನಯವಿರಲು ಕಂದ, ಈ ಸೃಷ್ಟಿ ಎಲ್ಲ ನಾನು. ನಿನಗೆ ದೃಷ್ಟಿ ನಯವಿರಲು ಕಂದ, ಈ ಸೃಷ್ಟಿ ಎಲ್ಲ ನಾನು. ಅವರ ಸ್ಥಿತಿ ಯಾವುದಕ್ಕೆ ಬಂದಿತ್ತು ಅಂದರೆ, ತಾಯಿ ಹೇಳ್ತಾಳೆ, ನಾನು ನಿನ್ನ ಕಣ್ಣ ರೆಪ್ಪೆಯ ಮೇಲೆ ನನ್ನ ಕೈ ನೇವರಿಸಿದ್ದೇನೆ. ನೀನು ಹೇಳ್ತಿ ಉಂಟೆ ತಾಯಿ ಬಲ ಎನ್ನ ಕಂಗಳಲ್ಲಿ ಅಂತ. ಹಾಗೆ ನೋಡೋಕ್ಕೆ ನನ್ನ ಕಣ್ಣುಗಳಲ್ಲಿ ಆ ಬಲ ಉಂಟಾ ಅಂತ ಕೇಳ್ತಿ. ಮೋಹ ಮುಸುಕಿತು ಅಂತಿಟ್ಕೋ ನೋಡುವಾಗ ನನ್ನನ್ನು ಕೂಗು, ನಿನ್ನ ಬೆನ್ನಿಗೆ ಏನು. ಅಷ್ಟು ಮಾತ್ರ ಅಲ್ಲ, ನೆನಪಿಟ್ಟುಕೋ, ಈ ಸೃಷ್ಟಿಯಲ್ಲಿ ಏನೇನು ನೋಡ್ತಿ ಅದೆಲ್ಲ ನಾನು ಅಂತ ನೋಡು. ಮೋಹ ಮುಸುಕಿದೊಡೆ ಎನ್ನ ಕೂಗಿದರೆ ನಿನ್ನ ಬೆನ್ನಿಗೆ ಏನು, ನಿನ್ನ ದೃಷ್ಟಿ ನಯವಿರಲು ಕಂದ, ಈ ಸೃಷ್ಟಿ ಎಲ್ಲ ನಾನು. ಹಾಗಾಗಿ ಎಲ್ಲಿ ನೋಡಿದಲ್ಲಿ ತಾಯಿತನ ನಿನಗೆ ಬರುತ್ತೆ ಅನುಭವಕ್ಕೆ. ಅದು ಯಾವಾಗ ಸಾಧ್ಯ? ನಿನ್ನ ಕಣ್ಣಿಗೊಂದು ನಯ ಬರಬೇಕು, ಮೃದುತ್ವ, ಮಾರ್ಧವ, ಅದು ಆರ್ದ್ರವಾಗಬೇಕು. ಹಾಗಾದಾಗ ನೀನು ತಾಯಿಯನ್ನು ಕಾಣ್ತಿ. ಹೀಗೆ ಹೇಳಿದ ಸತ್ಯಕಾಮರು, ನೀನೆ ಮಂತ್ರ ತವ ನುಡಿಯೇ ತಂತ್ರ, ಈ ನನ್ನ ನಡೆಯೇ ತಂತ್ರ. ನೀನೆ ಮಂತ್ರ ತವ ನುಡಿಯೇ ಯಂತ್ರ, ಈ ನನ್ನ ನಡೆಯೇ ತಂತ್ರ ಅಂತ ಘೋಷಿಸ್ತಾರೆ. ಘೋಷಿಸಿ ಅದರಂತೆ ನಡೆಯುವ ತನ್ನ ಈ ಬದುಕನ್ನು ನಡೆಸುವಂತ ಕೇಳಿಕೊಳ್ತಾರೆ ಮಾತೃಲಹರಿಯಲ್ಲಿ. ಅವರ ಪ್ರಾರ್ಥನೆಯ ಭಾಗವಾಗಿ ತಾಯಿ ಅನಾಥ ಭಾವದಿಂದ ತೊಡಗಿ ತಾಯಿಯ ದರ್ಶನವಾಗಿ, ತಾಯಿ ದರ್ಶನವಾದ ತಾಯಿಯನ್ನು ತಾನು ನಮಿಸಬೇಕು ಅಂತ ಪಾದವನ್ನು ಬೇಡಿದಾಗ, ಆ ಪಾದ ಅವನು ಪಡೆಯುವ ಹೊತ್ತಿಗೆ ತಾನು ಎಂಥ ಪಶು ಅನ್ನುವ ಅರಿವು ಬಂದು, ಈ ಪಶುತ್ವವನ್ನು ನಿವಾರಿಸು, ನನಗೆ ಜಗತ್ತಿನ ಎಲ್ಲದರಲ್ಲೂ ತಾಯ್ತನವನ್ನು ಕರುಣಿಸಿದ ಆ ತಾಯಿಗೆ ನಮಸ್ಕಾರ ಅನ್ನುವವರೆಗೆ ಮಾತೃಲಹರಿಯ ಒಟ್ಟು ಸಾರಾಂಶ. ನಾನು ನಿಮಗೆ ಅಲ್ಲಿ ಇಲ್ಲಿ ಕೆಲವನ್ನು ಹೇಳಿದ್ದೇನೆ. ತಾಯಿಯ ಕುರಿತು ಒಬ್ಬ ಸಾಧಕ, ತನ್ನ ಅಧ್ಯಾತ್ಮ ಪಥದಲ್ಲಿ ನಡೆದವನು ಪ್ರಥಮದಲ್ಲಿ ತನ್ನ ಜೀವನವನ್ನು ತಾನು ಅನುಭವಿಸುವುದು ಮಗುವಾಗಿ, ಆಗ ಅವಳು ತಾಯಿಯಾಗಿ ಅನುಗ್ರಹಿಸ್ತಾಳೆ. ಈ ಮಗು ಮತ್ತು ತಾಯಿಯ ಅನುಭವ ಆದ ಮೇಲೆ ಆ ಮುಂದಿನ ಹಂತ ತಾಯಿ ಭಗವಂತನ ಹತ್ರ ಕರ್ಕೊಂಡು ಹೋಗುವುದು. ಆ ಸ್ಥಿತಿಗೆ ಅಧ್ಯಾತ್ಮದ ಸೆಕೆಂಡ್ ಸ್ಟೆಪ್ ಅಂತ ಹೇಳೋದು. ಸಾಮಾನ್ಯವಾಗಿ ಈ ಹಂತದಲ್ಲೇ ತಾಯಂದಿರ ದರ್ಶನವಾಗುವುದು ಒಂದು. ತಾಯಂದಿರು ಫಿಸಿಕಲಿ ಕೂಡ ಕೆಲವರಿಗೆ ಸಿಗ್ತಾರೆ. ಅದು ರಾಮಕೃಷ್ಣ ಪರಮಹಂಸರು ಮಗುವಾದದ್ದರಿಂದ ಶಾರದಾ ಮಾತೆ ಸಿಕ್ಕಿದರು, ಅಥವಾ ಶಾರದಾ ಮಾತೆ ಹೆಂಡತಿಯಾಗಿ ಕಾಣಲಿಲ್ಲ, ಅವರಿಗೆ ಮಾತೆಯಾದರು. ನಿಮಗೆ ಇಂಟ್ರೆಸ್ಟಿಂಗ್ಲಿ ನಮ್ಮ ಲೋಕದಲ್ಲಿ ಇತ್ತೀಚಿನ ಗುರು ಪರಂಪರೆಯಲ್ಲಿ ಇಬ್ಬರು ಮಾತೆಯರು, ಒಂದು ಶಾರದಾ ಮಾತೆ, ಇನ್ನೊಂದು ಶ್ರೀಮಾತೆಯವರು, ಅರವಿಂದರ ತಾಯಿ. ಇವರಿಬ್ಬರು ಇಡೀ ಅಧ್ಯಾತ್ಮ ಪರಂಪರೆಯಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಯಾವ ಎತ್ತರಕ್ಕೆ ಕರ್ಕೊಂಡು ಹೋಗಿದ್ರು ನಿಮಗೆ ಗೊತ್ತಿದೆ. ಅರವಿಂದರನ್ನು ಶ್ರೀಮಾತೆ ಯಾವ ಎತ್ತರಕ್ಕೆ ಕರ್ಕೊಂಡು ಹೋಗಿದ್ರು ಮಾತ್ರವಲ್ಲ, ಶಾರದಾ ಮಾತೆಯವರ ಅನೇಕ ಮಾತುಗಳು, ಹಾಗೆ ಶ್ರೀಮಾತೆಯವರ ಜೀವನ, ಇವೆರಡನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ತಾಯಿತನದ ಪರಾಕಾಷ್ಠೆ ಅಂದರೆ ಯಾವುದು. ಹಾಗಾಗಿ ನಾನು ಇವತ್ತು ಸತ್ಯಕಾಮರ ಮಾತೃಲಹರಿಯನ್ನು ಪೂರಕವಾಗಿ ಇಟ್ಟುಕೊಂಡು ಹೇಳುವ ಮಾತು, ಹೆತ್ತ ತಾಯಿ ನಮ್ಮ ದೇಹ ಹೆತ್ತ ತಾಯಿ. ಆ ತಾಯಿಗೆ ನಿತ್ತು ಬಂಧನಕ್ಕೆ ಒಳಗಾದರೆ ನಾವು ದೊಡ್ಡ ತಾಯಿಯನ್ನು ಕಾಣುವುದಿಲ್ಲ. ಹೆತ್ತ ತಾಯಿಯ ಬಂಧನ ಎಷ್ಟೋ ಬಾರಿ ಕೌಟುಂಬಿಕ ಒಂದು ಪಂಜರವಾಗಿ, ನಾವು ಅದರಲ್ಲಿಯೇ ನಮ್ಮ ಸಂಸಾರ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮದುವೆ, ಕುಟುಂಬ, ಈ ವ್ಯವಸ್ಥೆಯ ಒಳಗೆ ಸಂತಾನದ ಕಾರಣಕ್ಕಾಗಿ ಮಾತ್ರ ತಾಯ್ತನವಾಗಿ ಮುಗಿದು ಹೋಗಬಹುದು. ತಾಯಿ ಅಷ್ಟಕ್ಕೆ ಬಂದವಳಲ್ಲ. ಇದರ ಅರ್ಥ ನಾನು ಮನೆಯ ತಾಯಿಯನ್ನು ನಿರಾಕರಿಸ್ತೇನೆ ಅಂತಲೂ ಅಲ್ಲ. ನದಿಯನ್ನು ದಾಟುವುದಕ್ಕೆ ಒಂದು ದೋಣಿ ಸಹಾಯ ಮಾಡ್ತದೆ. ದೋಣಿ ಸಹಾಯ ಮಾಡಿದೆ ಅಂತ ದೋಣಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗೋದಿಲ್ಲ ನಾವು. ದೋಣಿಗೊಂದು ನಮಸ್ಕಾರ ಮಾಡಿ ಆಚೆ ದಡಕ್ಕೆ ಹೋಗ್ತೇವಲ್ಲ, ಹಾಗೆ ತಾಯಿ ನಮಗೆ ಸದಾ ಪೂಜಾರ್ಹಳು. ಅವಳನ್ನು ಬೇಡಿಕೊಳ್ಳಬೇಕು, ನನ್ನನ್ನು ಈ ನೆಲಕ್ಕೆ ತಂದಿದ್ದಿ, ಈ ನೆಲದಿಂದ ಆಚೆಗೆ ಕರ್ಕೊಂಡು ಹೋಗಮ್ಮ ಅಂತ. ಅದಕ್ಕಾಗಿ ತಾಯಿ ವಂದನೆಯಳು, ಪೂಜನೀಯಳು.
ಅವಳನ್ನು ಧಿಕ್ಕರಿಸಿ ಅಧ್ಯಾತ್ಮದ ತಾಯಿ ಇಲ್ಲ, ಸಿಗಲಿಕ್ಕೆ ಸಾಧ್ಯವೂ ಇಲ್ಲ. ಹೆತ್ತ ತಂದೆ ತಾಯಿಗಳ ಚಿತ್ತವನ್ನೊಯ್ಯಿಸಿ ಜಪ 1000 ಮಾಡಿ ಫಲವೇನು ಅಂತ ಕೇಳಿದ್ರಲ್ಲ ಹಾಗೆ. ಆದರೆ ಪ್ರತಿ ತಾಯಿ ತನ್ನ ಮಗು ತನಗೆ ನಮಿಸುವಾಗ ನಿನ್ನನ್ನು ತೋರು ಭಗವಂತ ಈ ಮಗುವಿಗೆ ಅಂತ ಆಶೀರ್ವದಿಸಬೇಕು. ಅಮ್ಮ, ನೀನು ಈ ನೆಲಕ್ಕೆ ತಂದಿಯಲ್ಲ, ತಂದವನನ್ನು ಕಾಣಿಸುವಂಥ ಮಗು ನಮಸ್ಕರಿಸಬೇಕು. ಅಂಥದೊಂದು ಕಾರಣಕ್ಕೆ ಈ ನೆಲದ ತಾಯಿ ಸೇತುವೆಯಾಗಿದ್ದಾಳೆ. ಅಧ್ಯಾತ್ಮ ಪಥಕ್ಕೆ ಆ ತಾಯಿ ಕಾಳಿ ಮೊದಲಾದವರು ಸೇತುವೆಯಾಗಿದ್ದಾರೆ. ನೆನಪಿಟ್ಟುಕೊಳ್ಳಿ, ಅಧ್ಯಾತ್ಮ ಪಥದ ಆ ತಾಯಿ ಕೂಡ ಫೈನಲ್ ಅಲ್ಲ. ಅವಳ ಒಟ್ಟಿಗೆ ನಿತ್ತವರು ಪವಾಡ ಪುರುಷರಾಗಿ ಮುಕ್ತಾಯ ಆಗ್ತಾರೆ. ಸತ್ಯಕಾಮರು ತನ್ನ ತಂತ್ರಪಥದಲ್ಲಿ ಸಿದ್ಧಿ ಶುದ್ಧಿ ಋತ ಬುದ್ಧಿ ಈವ ನಿಜ ಸತ್ಯಕಾಮ ತೃಪ್ತಿ ಅಂತ ಬರೋದ್ರು. ತಾಯಿಯಿಂದ ಆದ ಅನುಗ್ರಹ, ಸಿದ್ಧಿಯೆಲ್ಲ ಆಯಿತು, ಶಕ್ತಿಯೆಲ್ಲ ಬಂತು. ಒಂದು ವೇಳೆ ನಿತ್ತರೆ ಭಗವಂತನ ಪದತಲಕ್ಕೆ ಹೋಗುವ ಸಾಧ್ಯತೆಗಳಿಲ್ಲ, ಅಲ್ಲಿಗೆ ಮುಕ್ತಾಯ. ಅದು ಗೊತ್ತಾದದಕ್ಕೆ ಸತ್ಯಕಾಮರು ಶಕ್ತಿ ತ್ಯಾಗ ಅನ್ನುವ ಒಂದು ತಪಸ್ಸು ಮಾಡಿ ಅದನ್ನು ಕಳಚಿಕೊಂಡ್ರು. ಹಾಗಾಗಿ ಅಧ್ಯಾತ್ಮ ಪಥದ ತಾಯಿ ಕೂಡ ಮೋಹದ ಮತ್ತು ಮಾಯೆಯ ಒಂದು ಭಾಗವೇ. ಅದನ್ನೇ ಮಾರ್ಕಂಡೇಯ ಪುರಾಣ ಸುರಥ ಮತ್ತು ವೈಶ್ಯನಾದ ಸಮಾಧಿಗೆ ಬುದ್ಧಿವಾದ ಹೇಳಿದ ಹಾಗೆ ಬರುತ್ತೆ. ನಿಮಗೆ ಗೊತ್ತು, ಸುರಥ ಭೋಗ ಸಾಮ್ರಾಜ್ಯದ ರಾಜ, ಸಮಾಧಿ ಎಲ್ಲವನ್ನು ಕಳಚಿಕೊಂಡ ಅಪ್ಪ ಅಮ್ಮನನ್ನು ಹೆಂಡತಿ ಮಕ್ಕಳ ಮೋಹಕ್ಕೆ ಬಿದ್ದಂತಹ ಒಬ್ಬ ಸಮಾಧಿ. ಸಮಾಧಿ ಅನ್ನುವ ಶಬ್ದವೇ ಗೊತ್ತಾಗುತ್ತೆ ನೋಡಿ. ಸಮಾಧಿಸ್ಥರನ್ನು ಮೋಹ ಬಿಡಲಿಲ್ಲ, ರಾಜನನ್ನು ಬಿಡಲಿಲ್ಲ, ಸಮಾಧಿಸ್ಥರನ್ನು ಬಿಡಲಿಲ್ಲ. ಸಮಾಧಿ ಆದ ಅವಸ್ಥೆಯ ಅಧ್ಯಾತ್ಮದಲ್ಲಿ ತಾಯಿಯ ಮೋಹಕ್ಕೆ ಒಳಗಾದವರು ಕಡೆಗೆ ತಲುಪುವುದು ಸಿದ್ಧಿಯ ಪವಾಡದ ಶಕ್ತಿ ಪ್ರದರ್ಶನದ ಹಂತವನ್ನು ದಯವಿಟ್ಟು ಗಮನಿಸಬೇಕು. ಯಾರೆಲ್ಲ ಪವಾಡ ಪುರುಷರಾಗಿದ್ದಾರೆ, ನಾನು ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಅವರಿಗೆ ನಮಿಸಿ ಹೇಳೋದು, ಅವರದ್ದು ಭಗವಂತನ ಪದತಲವನ್ನು ಮುಟ್ಟಲಾಗದ ಒಂದು ಅಡ್ಡಿಯ ಹಂತ. ಅದನ್ನೂ ತ್ಯಾಗ ಮಾಡಿದರೆ ಆ ಕಾಳಿಯ ಮೋಹವೋ, ಆ ಭಗವಂತನ ಪಾದವನ್ನು ತೋರಿಸಲಿಕ್ಕೆ ಬಂದ ತಾಯಿಯ ಮೋಹವೋ ಅದೂ ಕಳಚಿದಾಗ ತಲುಪುವುದು ಮತ್ತೊಂದು ಹಂತ. ಆ 3ನೆಯ ಹಂತಕ್ಕೆ ಹೋಗುವುದಕ್ಕೆ ಈ ಪ್ರಥಮದ ಮಾತು ಕಾರಣವಾಗಲಿ. ಆ 3ನೆಯ ಹಂತವನ್ನೇ ಏಕಾಏಕಿ ನಾನು ಆರಂಭ ಮಾಡಿದ್ದೇನೆ. ಪ್ರಥಮದ ತಾಯಿ ನಿರಾಕರಣೆ ಆಗದಿರಲಿ. ಈ ನೆಲಕ್ಕೆ ತಂದ ತಾಯಿಯನ್ನು ವಂದಿಸಿ ಆ ನೆಲಕ್ಕೆ ಅಥವಾ ಆ ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಮಧ್ಯಾವಸ್ಥೆಯಲ್ಲಿ ಬರುವ ಸೇತುವೆಯ ಕಾಳಿಯನ್ನು ಪ್ರಾರ್ಥಿಸಿ, ಆ ಲೋಕದ ಆ ಲಕ್ಷ್ಮಿಯ ಜೊತೆಗೆ ಇರುವ ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನಿಟ್ಟುಕೊಂಡ ಆ ಭಗವಂತನನ್ನು ಸೇರಿಸುವ ಹಾಗೆ ನಮಗೆ ಕರುಣಿಸುವಂಥ ಅವನನ್ನು ವಿನೀತಳಾಗಿ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ಮಣಿದು ಈ ಇಡೀ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಸಿಕೊಳ್ಳಬೇಕು ಅಂತಲೇ ಪ್ರೀತಿಯಿಂದ ಯಾವತ್ತೂ ಕರೆಯುವ ವಿನಯನನ್ನು ಕೂಡ ನೆನೆದು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.